ಇವತ್ತು ಆ ಥರ ರೈತರುಗಳಿರ್ತಕ್ಕಂಥದ್ದು ಅನೇಕ ಜನ ಇಂಜಿನಿಯರಿಂಗ್ ಮಾಡಿರೋರು ಉದ್ಯೋಗವನ್ನು ಬಿಟ್ಟು ಇವತ್ತು ಹೈನುಗಾರಿಕೆಯನ್ನು ಮಾಡ್ತಾಯಿದ್ದಾರೆ. ಹೈನುಗಾರಿಕೆ ಅಂತಂದರೆ ಹಸುಗಳು, ಕುರಿ, ಕೋಳಿ ಈ ಥರದ್ದು ಕೂಡ ಸಾಗಾಣಿಕೆಗಳನ್ನು ನಾವು ಮಾಡ್ತಾಯಿದ್ದೀವಿ. ಸೊ ಇವತ್ತು ಸಾಕಷ್ಟು ಅನುಕೂಲಗಳು ಇವೆಲ್ಲ ಕೂಡ ಬರ್ತಾ ಇದೆ. ನಾನು ಕೂಡ ಒಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದಲ್ಲಿ ಯಾರ್ಯಾರು ಡೈರಿ ಕಟ್ತಾಯಿದ್ರು ಅವ್ರಿಗೆಲ್ಲ ಮೊದಲು 3 ಲಕ್ಷ ಕೊಡ್ತಾಯಿದ್ದೆ ಸಹಾಯಧನ. ಮೊನ್ನೆ ಚುನಾವಣೆ ಆದಮೇಲೆ ಘೋಷಣೆ ಮಾಡಿದೆ 5 ಲಕ್ಷ ಬಿಲ್ಡಿಂಗ್ ಕಟ್ಟೋದಕ್ಕೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಿ. ತಾವು ಯಾರೇ ಕೂಡ ಜಾಗದ ಒಂದು ತಗೊಂಬಂದರೆ 5 ಲಕ್ಷ ರೂಪಾಯಿ ಅನುದಾನವನ್ನು ಯಾವುದೇ ಪಕ್ಷವನ್ನು ನೋಡಿದೆ, ನನಗೂ ಪಕ್ಷ ಇಲ್ಲ, ಸುರೇಶ್ ಅಣ್ಣಗೂ ಪಕ್ಷ ಇಲ್ಲ, ಅಲ್ಗ ಇದರಲ್ಲಿ ನಾನು ಕೂಡ 5 ಲಕ್ಷ ರೂಪಾಯಿ ಸಹಾಯಧನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀನಿ. ಆದರೆ ಅಧಿಕಾರಿಗಳು ಒಂದು ಸ್ವಲ್ಪ ಯಾಕೋ ನೆಗ್ಲೆಕ್ಟ್ ಮಾಡ್ತಾರೆ. ಸುರೇಶ್ ಅಣ್ಣ ಹೇಳಬೇಕು, ಒಂದೇ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಯಾರೋ DM ಅವರೇ ಒಂದೇ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದು ಇನ್ವಿಟೇಷನ್ ಕೊಟ್ಟಿಲ್ಲ ನನಗೆ. ಅದೆಲ್ಲ ಮ್ಯಾಟ್ಗಳು ಕೊಟ್ಟರು, ಆಮೇಲೆ ಅದೆಲ್ಲೋ ಡೈರಿಗಳೆಲ್ಲ ಕಟ್ಟಡಗಳು ಉದ್ಘಾಟನೆ ಮಾಡಿದ್ರು. ಪಾಪ ಯಾರೋ ಅಧ್ಯಕ್ಷ ಬರ್ತಾನೆ, ಇಲ್ಲಾಂದರೆ ಇಲ್ಲಿ ಯಾರೋ ಒಬ್ಬನ್ನ ಸ್ಟಾಫನ್ನು ಕಳಿಸ್ತಾರೆ. ಅದೇನು ಕಷ್ಟನೂ ಗೊತ್ತಿಲ್ಲ, ಇಲ್ಲೇ ಪಕ್ಕದಲ್ಲೇ ಮನೆ. ಅದಕ್ಕೆ ಅಧಿಕಾರಿಗಳು ಕೂಡ ಇದರಲ್ಲೇನು, ನಾನು ಕೂಡ ರೈತನ ಮಗನಾಗಿ ಎಲ್ಲವನ್ನು ಮಾಡಿದ್ದೀನಿ. ಕರೆದ್ರೆ ಅಟ್ಲೀಸ್ಟ್ ಬಂದರೆ ಒಂದು ಹಾರ ಎಕ್ಸ್ಟ್ರಾ ಆಗ್ತದೆ ಅಷ್ಟೇ. ಹಾರ ಇಲ್ಲ, ಶಾಲು ಇಲ್ಲಾಂದರೆ ನಾನೇ ತಗೊಂಬಂದ್ಬಿಡ್ತೀನಿ, ಅದನ್ನು ತಗೊಂಬಂದು ನಾನೇ ಹಾಕೊಂಬಿಡ್ತೀನಿ ಅದ್ರ ಕಡೆಗೆ. ಅದನ್ನು ಸ್ವಲ್ಪ ಅಧಿಕಾರಿಗಳು ಎಲ್ಲರನ್ನೂ ಜೊತೆಯಲ್ಲಿ ತೊಗೊಂಡು ಹೋಗುವಂಥ ಕೆಲಸ ಮಾಡಬೇಕು. ಯಾಕಂದರೆ ವೇದಿಕೆ ಮೇಲೆ ಹೇಳ್ಬಾರ್ದಾಗಿತ್ತು, ಆದರೆ ಅಧ್ಯಕ್ಷರಿಗೆ ಗೊತ್ತಾಗಲಿ. ಅಷ್ಟೊಂದು ಸಮರ್ಥವಾಗಿರ್ತಕ್ಕಂಥ ಅಧ್ಯಕ್ಷರಿರುವಾಗ ಅಧಿಕಾರಿಗಳು ಸಮರ್ಥವಾಗಿ ಕೆಲಸ ಮಾಡಿದ್ರೇ ಆಗುವಂಥದ್ದು. ರೈತರನ್ನ ಪ್ರೀತಿಯಿಂದ ನೋಡಬೇಕು, ಮಕ್ಕಳ ಥರ ನೋಡ್ಕೊಬೇಕು. ಆವಾಗ ಅವ್ರಿಗೆ ಇನ್ನೂ ಸ್ವಲ್ಪ ಉರುಪು ಬರ್ತದೆ. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಈ ಇನ್ವಿಟೇಷನು ಯಾರೋ ಹುಡುಗ ತಗೊಂಬಂದು ಕೊಟ್ಟ, ನನಗೆ DM ಕೊಡಲಿಲ್ಲ. ಕೇಳಿದೆ ಏನಪ್ಪ ಅಂದ್ವಿ, ಎಲ್ಲೋ ಮೀಟಿಂಗಲ್ಲಿದ್ದೀನಿ ಸರ್ ಅಂದರು. ಆಯ್ತಪ್ಪ ದೊಡ್ಡ ನೀನಿರು, ಈ ಸಭೆ ಮುಗಿದೋಗಲಿ, ಆಮೇಲೆ ನಾನು ಯಾರೋ ಒಂದು ತೋರಿಸ್ತೀನಿ ನಿನಗೆ ಅನ್ನೋ ಮಾತನ್ನು ಹೇಳಿದ್ದೀನಿ. ಅಧ್ಯಕ್ಷರ ಅನುಮತಿ ಕೊಡಬೇಕು. ಯಾರೇ ಆಗಲಿ ಒಬ್ಬ ಸಣ್ಣ ರೈತ ಬಂದರೂ ಕೂಡ ಗೌರವ ಕೊಡೋದನ್ನು ಕಲ್ತ್ಕೊಳ್ಬೇಕು. ನಾವು ನಮ್ಮ ಅಧ್ಯಕ್ಷರುಗಳು ಡೈರೆಕ್ಟ್ಗಳೆಲ್ಲ ಒಬ್ಬ ರೈತ ಬಂತ ಅಂತಂದರೆ ಗೌರವ ಕೊಡ್ತೀವಿ ನಾವು. ಯಾಕಂದರೆ ಅವ್ರು ದೇವ್ರುಗಳಿದ್ದಂಗೆ. ನೀವು ಅವರಿಂದ ಇವತ್ತಿಲ್ಲ ಅಧಿಕಾರಿಗಳಾಗಿ ಅವ್ರು ಬರೋವಂಥ ಲಾಭದಲ್ಲಿ ನಾವೆಲ್ಲ ಕೂಡ ಸಂಬಳ ತಗೊಳ್ಳೋವಂಥದ್ದು. ಇದನ್ನು ಅವ್ರು ಅರ್ಥ ಮಾಡ್ಕೊಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಂದು ಸರಿ ನಮ್ಮ DK ಸುರೇಶ್ ಅಣ್ಣನ ಅಭಿನಂದಿಸಿ ಇನ್ನೊಂದು ಸರಿ ಹೋಗ್ಬೇಕು. ಸ್ವಲ್ಪ ಕೆಲಸಗಳವೆ ನನಗೆ, ರೋಡು ಪಡೆದು ಅವ್ರದ್ದೇ ಸ್ವಲ್ಪ ನಡೆಯೋದು. ಈಗ ಎಸ್ ಅಂದರೆ ಎಸ್, ಇಲ್ಲಾಂದರೆ ಟೋಲ್ಗೇಟು ಹೇಳ್ತಾರಲ್ಲ ಅಣ್ಣ, ಅಲ್ಲಿಂದ ಒಂದು ಫೋನ್ ಬಂದರೆ ಕೆಲಸ ಏನೇನೋ ಮಾಡಿದೆ. ನಾನು ಇವ್ರ ಅಣ್ಣ ಹತ್ರ ಎಲ್ಲ ಹೋದೆ, ಇಲ್ಲೇ ಟೋಲ್ಗೇಟ್ ಅಂತ ಗೊತ್ತಾಗ್ಬಿಡ್ತು ನನಗೆ. ಸೊ ನನ್ನ ಕ್ಷೇತ್ರಗಳು ಒಂದಷ್ಟು ಕೆಲಸ ಕಾರ್ಯಗಳಾಗಬೇಕು. ನಾನು ಅವರು MP ಆಗಿದ್ದಾಗ ನೋಡಿದ್ದೀನಿ, ಪಕ್ಷ ಯಾವುದಾನ ಇದ್ಕೊಳ್ಳಿ, ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಯಲ್ಲೋ ಕೂತ್ಕೊಂಡು ಕೆಲಸ ಮಾಡೋರು. ಅವರು ಕೆಲಸ ಮಾಡೋಂಗಿದ್ರೆ ಹಂಗೆ ಮಾಡಬೇಕು, ಕೆಲಸ ಮಾಡಬೇಕು. ಜನ ನಮಗೆ ಇವತ್ತು ಆಶೀರ್ವಾದ ಮಾಡಿ 5 ವರ್ಷ ನೋಡ್ಕೊಂಡೇ ಬಿಡ್ರಿ, ಕೊನೆ 1 ವರ್ಷ ಏನೋ ನೋಡೋಣ ಅಂತಂದರೆ ಜನ ಈಗೆಲ್ಲ ಪೊಲ್ಟಿ ಹಾಕ್ಸ್ಬಿಡ್ತಾರೆ, ಹೆಂಗೆ ಬೇಕಾದ್ರೂ ತಿರುಗಿಸ್ಬಿಸಾಕ್ತಾರೆ. ಈಗೆಲ್ಲ ಜನ ದುಡ್ಡು ಜಾತಿ ಪಾತಿ ಅವೆಲ್ಲ ನೋಡೋದಿಲ್ಲ, ಒಳ್ಳೆಯನ ಗೆಲ್ಲಿಸ್ತಾರೆ, ಇಲ್ಲಾಂದರೆ ಮಲಗಿಸ್ತಾರೆ ಅದ್ರ ಕಡೆಗೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲ ನಿರ್ದೇಶಕರು ಕೂಡ ನನ್ನ ಕ್ಷೇತ್ರಕ್ಕೆ ಬಂದಿದ್ದಾರೆ. ತಮಗೂ ಕೂಡ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.